ಸರ್ ನಾನು ಮಾಡ್ತೀನಿ ಬಿಡಿ. ಮಾಡ್ತೀನಿ, ಪರವಾಗಿಲ್ಲ. ಟೀಗೆ ಶುಂಠಿ ಎಷ್ಟು ಹಾಕಬೇಕು ಸರ್? ನೀವು ಅದನ್ನ ಹಾಗೆಲ್ಲ ಕೇಳೋ ಹಾಗಿಲ್ಲ. ಪುಷ್ಪ ಕಂಪನಿ ರೂಲ್ಸ್ ಪ್ರಕಾರ ಈ ಮನೆಯವರಾಗ್ಲಿ ಒಟ್ಟಾರದವರಾಗ್ಲಿ ಬೇರೆಯವರಾಗ್ಲಿ ಶುಂಠಿ ಟೀ ಮಾಡೋ ಹಾಗಿಲ್ಲ. ಹಾಗೇನಾದರೂ ಮಾಡಿದ್ದೇ ಆದಲ್ಲಿ ಅದನ್ನು ನಿಷೇಧಿಸಲಾಗಿದೆ. ಅಪ್ಪ ಅವರು ಎಷ್ಟಾಕ್ಬೇಕು ಅಂತ ಹೇಳ್ಬಿಟ್ರೆ ನೀನು ಟೀ ಮಾಡ್ಬಿಡ್ತೀಯಾ? ಅದೆಲ್ಲ ಆಗಲ್ಲ. ಪುಷ್ಪನ್ ಕೈ ರುಚಿನೇ ಬೇರೆ. ಸರ್, ಪುಷ್ಪ ಒಂದ್ಸಲ ಶುಂಠಿ ಟೀ ಮಾಡಿಕೊಟ್ಲು ಸರ್. ಅದು ಕುಡ್ದಿದ್ದೆ, ನಾನು ಒಂಟಿಯಾಗಿದ್ದೆ. ಆಮೇಲೆ ಇಬ್ರು ಜಂಟಿ ಆಗ್ಬಿಟ್ವಿ ಸರ್. ಒಂದು ಅಂದಾಜ್ ಮೇಲೆ ಹಾಕಿ ಸರ್, ಅದು ಹೇಗೆ ಬರುತ್ತೋ ಬರಲಿ. ಸಿಚುವೇಶನ್ ಸಾಂಗು ಕಡೆ. ಮಗಳು ಮದ್ವೆ ಮುರಿದು ಬಿದ್ದಿದೆ, ನಿಮ್ಗೆ ಹಾಡು ಹಾಕೊಂಡು ಡ್ಯಾನ್ಸ್ ಮಾಡ್ಬೇಕಾ? ನಾವ ಮುರಿದಿದ್ದು? ನಾವ ಮುರಿದಿದ್ದು ಅಂತ ಸುಮ್ಮನೆ ಕೂತಿರ್ತೀರಾ? ಈಗ ನನ್ನನ್ನು ಏನ್ ಮಾಡ್ಬೇಕು ಅಂತೀಯಾ? ಅದು ಸರಿನೇ. ಕಾಲದಿಂದ ಏನೋ ಮಾಡ್ಕೊಂಡು ಬರ್ದೇ ಇದ್ದವರು ಇವತ್ತು ಒಂದಿನದಲ್ಲಿ ಏನ್ ಮಾಡ್ಬಿಡ್ತೀರಾ? ಯಾವುದ್ರ ಬಗ್ಗೆನಾದ್ರು ತಲೆ ಕೆಡಿಸ್ಕೋತೀರಾ? ಹಾಳಾಗಿ ಹೋಗ್ಲಿ. ಮಗಳು ಮದ್ವೆ, ಅದ್ರ ಬಗ್ಗೆನಾದ್ರು ಸ್ವಲ್ಪನಾದ್ರು ಕಾಳಜಿ ಬೇಡವಾ ನಿಮ್ಗೆ? ಸರ್, ನೀವೇ ಹೇಳಿ ಸರ್. ಆ ರಘುಪತಿ ಮಾಡಿರೋ ಕಿತಾಪತಿಗೆ ನಾನೇನ್ ಮಾಡೋಕ್ಕಾಗುತ್ತೆ? ನಿಮ್ಮ ಕಂಪ್ನಿ ರೂಲ್ಸ್ನ ಓದಿ ಅವ್ನ ಮದುವೆ ಬೇಡ ಅಂದ. ಅದನ್ನ ಇವಳಿಗೆ ಹೇಳಿ ಸರ್. ಸುಬ್ಬು, ಆರ್ಯ ಸರ್ ಮೇಲೆ ಹಾಕ್ಬೇಡ ನೀನು. ಕಂಪ್ನಿ ರೂಲ್ಸ್ ಇಂದ ಮದುವೆ ಮುರಿದೋಯ್ತು ಅಂತ ಅವ್ರೇನೋ ಕೋಪಕ್ಕೆ ಅಂತಾರೆ ಗಂಡನ ಕಡೆಯವರು. ಅಷ್ಟೇ ಯಾಕೆ, ನಮ್ಮ ಮದುವೆಲಿ ನಿಮ್ಮ ಸೋದರತ್ತೆ ಪಾಯಸ ಸಿಗ್ಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಎಷ್ಟು ರಾದಂತ ಮಾಡ್ಬಿಟ್ರು. ಯಾವುದಕ್ಕೆ ಯಾವುದೋ ಹೇಳ್ತೀಯಲ್ಲೇ ನೀನು. ಆ ನಮ್ಮ ಸೋದರತೆ ಸತ್ಯ 15 ವರ್ಷ ಆಗೋಯ್ತು. ಸುಬ್ಬು, ಎಣ್ಣೆತ್ತವ್ರು ನಾವು. ಸೀರೆ ಮುಳ್ಮೇಲೆ ಬಿದ್ರೆ ಅದು ಅರ್ಧೋಗ್ದೇ ಇದ್ದಂಗೆ ಎತ್ಕೋಬೇಕಾದವ್ರು ನಾವು. ನೀನು ಸ್ವಲ್ಪ ಸಮಾಧಾನವಾಗಿ ಮಾತಾಡ್ಬೇಕಾಗಿತ್ತು. ಏನು ಒಳ್ಳೆ ಪಟೇಲ್ ಅಂತಾರ ಜೋರಾಗಿ ಮಾತಾಡ್ಬಿಟ್ಟೆ. ಈಗ ಹಾಡಿಗೆ ಕೈ ಕಾಲು ಆಡಿಸ್ಕೊಂಡು ನಿಂತಿದ್ಯಾ? ಇವಾಗ ಏನು, ನಾನು ಹೋಗಿ ಮಾತಾಡ್ಕೊ ಬರಲ್ಲ? ನೀನ್ ತಾನೇ ಮನೆ ಯಜಮಾನ. ಅನು, ಸ್ವಲ್ಪ ಶುಂಠಿ ಟೀ ಕೂಡ ಇಲ್ಲಿ. ನನ್ನ ತಲೆ ಮೇಲೆ ಸುರಿಯಮ್ಮ. ನಮ್ಮ ಹತ್ರ ಮಾತಾಡುವಾಗ ಚೆನ್ನಾಗೇ ಮಾತಾಡ್ತಾರೆ, ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಂಗ್ನಂಗ್ ನಿಂತಿರ್ತಾರೆ. ನಿಮ್ಮನ್ನ ನಂಬ್ಕೊಂಡ್ರೆ 4 ಕಣಿ ಪ್ರಯೋಜನ ಇಲ್ಲ. ನಾನೇ ಹೋಗಿ ಮಾತಾಡ್ಕೊಂಡ್ ಬರ್ತೀನಿ. ನಾನು ಹೇಳೋದು ಕೇಳು ಪುಷ್ಪ. ಅವ್ರ ಹತ್ರ ಮಾತಾಡಿದ್ರೆ ಪ್ರಯೋಜನ ಇಲ್ಲ ಪುಷ್ಪ. ಅಪ್ಪ ಅಪ್ಪ, ಅದು ನೀನು ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ಯಾ ಅಂತ ಗೊತ್ತಾಗ್ತಿಲ್ಲ. ನಿನಗೆ ತಲೆ ಕೆಡ್ತಿಲ್ಲ ಅಲ್ಲ? ಇದ್ರೆ ತಾನೇ, ಅದಕ್ಕೆ ನಾನು ತಲೆ ಕೆಡ್ಸ್ಕೊಳ್ತಾ ಇರೋದು. ಸ್ವಲ್ಪ ಹೊತ್ತು ಒಳಗಡೆ ಹೋಗಿ, ಇಲ್ಲಾಂದ್ರೆ ಜಾಡ್ಸ್ ಒದ್ದು ಬಿಡ್ತೀನಿ. ಅಣ್ಣ, ಟೆನ್ಷನ್ ಮಾಡ್ಕೋಬೇಡ, ಮಾತ್ರೆ ತಗೋ. ಏಯ್, ನೀನ್ ಯಾಕೋ ಒಳಗೆ ನಡೆಯೋ? ಅಲ್ಲ ಅತ್ತ, ಮದ್ವೆ ಯಾಕೆ ಮುರಿಬೇಕಿತ್ತು? ಏಯ್, ಆಗ್ಲೇ ಹೇಳ್ದೆ ತಾನೇ ನಿನಗೆ ಒಳಗಡೆ ಹೋಗು ಅಂತ. ಮದುವೆ ಯಾಕೆ ಮುರಿದ್ನ? ನನ್ನ ಬಗ್ಗೆ ಏನಂತ ತಿಳ್ಕೊಂಡಿದ್ದಾರೆ ಇವರು? ತಿಪ್ಟೂರ್ಗೆ ಹೋಗಿ ಕೇಳಿ ಈ ರಘುಪತಿ ಯಾರು ಅಂತ. ಆಗ ಗೊತ್ತಾಗತ್ತೆ ಇವರಿಗೆ. ನನಗೆ ಟಾಗ ಹಾಕಕ್ಕೆ ಬರ್ತಾ ಇದ್ದಾರೆ. ಎಲ್ಲದಕ್ಕೂ ಕಾರಣ ಅವನೇ.
ರಜನಿ ಅವರೇ, ನೀ ಟೆನ್ಷನ್ ಮಾಡ್ಕೋಬೇಡ. ಏನು ಹೇಳಿ? ನೀವೇ ಈಗ ಮಾತಾಡಿದ್ರೆ ಹೇಗೆ? ಚಿಕ್ಕ ಚಿಕ್ಕ ವಿಷಯ, ಇದಕ್ಕೆಲ್ಲ ಮದುವೆ ಮುರಿಯೋದ? ಏನೋ ಮನಸ್ತಾಪ ಬರುತ್ತೆ ಹೋಗುತ್ತೆ. ಚಿಕ್ಕ ವಿಷಯ ಆಗಿದ್ರೆ ಪರವಾಗಿಲ್ಲ, ಆದ್ರೆ ನಮ್ಮ ಅಣ್ಣನ ಮನ್ಸಿಗೆ ತುಂಬಾ ನೋವಾಗಿದೆಯಲ್ಲ. ಅವ್ರು ಒಂದ್ಸಲಿ ನಿರ್ಧಾರ ಮಾಡಿದ್ಮೇಲೆ ಅಷ್ಟೇ, ಇನ್ ಕಷ್ಟನೇ ಪುಷ್ಪ ಅವರೇ. ದಯವಿಟ್ಟು ಹೀಗೆ ಹೇಳ್ಬೇಡಿ. ನಾನು ಬೇಕಾದ್ರೆ ಮಾತಾಡಿ ನೋಡ್ಲಾ? ರಘುಪತಿ ಅವರೇ, ಈಗ ಮದುವೆ ಎಲ್ಲ ಮುರಿತೀನಿ ಅಂತ ಹೇಳಬೇಡಿ. ನಿಮ್ಮ ಸಿಟ್ಟು ನನಗೆ ಅರ್ಥ ಆಗುತ್ತೆ. ನೀವೇನು ಮಾಡಬೇಕು ಅಂತ ಹೇಳಿ, ನಮ್ಗೆ ಆದಷ್ಟು ನಾವು ಮಾಡ್ತೀವಿ. ಸಂಪತ್ ಅವರೇ, ನೀವಾದರೂ ಒಂದು ಮಾತು ನಿಮ್ಮ ಅಪ್ಪನಿಗೆ ಹೇಳಿ. ಅಪ್ಪ, ಅವ್ರು ಹೇಳ್ತಿರೋದು ಅಣ್ಣ, ನೀನು ಟೆನ್ಷನ್ ಮಾಡ್ಕೋಬೇಡ. ನಾನು ಹಿಂಗಾಗಲೇ ಹೇಳ್ದೆ ತಾನೆ ಮಾತ್ರೆ ತಗೋ ಅಂತ. ಪ್ಲೀಸ್ ತಗೋ ಅಣ್ಣ. ಅಯ್ಯಯ್ಯೋ ರಜನಿಯವರೇ, ನಿಮ್ಮ ಅಣ್ಣನಿಗೆ ಹುಷಾರಿಲ್ವಾ? ಪುಷ್ಪ ಅವರೇ, ಅವ್ರಿಗೆ ಇನ್ನೂ ಟೆನ್ಷನ್ ಕೊಡ್ಬಿಡಿ. ಮೊದಲು ನೀವು ಹೊರಡಿ. ಅದಾಗಲ್ಲ ರಜನಿಯವರೇ. ನಾನು ನಿಮ್ಗೆ ಹೊರಡಿ ಅಂತ ಹೇಳ್ತಾನೆ. ಹೊರಡ್ರಿ ಫಸ್ಟು. ಪುಷ್ಪ ಅವರೇ, ಬನ್ನಿ ಬನ್ನಿ. ರಘುಪತಿ ಅವರೇ, ನಮ್ಮ ಕಂಪನಿ ನಿಯಮಗಳು ಈ ಮದುವೆಗೆ ಅಡ್ಡಿ ಆಗ್ತಿವೆ ಅಂತಂದರೆ ನಾನೊಂದು ಕೆಲಸ ಮಾಡ್ತೀನಿ. ಅಪ್ಪ, ಅವ್ರೇನೋ ಹೇಳ್ತಿದ್ದಾರೆ ಕೇಳು. ನಾನು ನನ್ನ ಕಂಪ್ನಿ ನಿಯಮಗಳನ್ನು ಬದಲಾಯಿಸೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಸರಿ ಬಿಡಿ. ಪುಷ್ಪ ಅವರೇ, ಬನ್ನಿ ಹೊರಡೋಣ.